ಪ್ರತಿದಿನದ ಒಂದು ಒಳ್ಳೆ ಹವ್ಯಾಸ, ಅದುವೇ ನಿನ್ನ ಜೀವನದ ಯಶಸ್ಸಿನ ರಹಸ್ಯ. ವೆರಿ ಗುಡ್ ಮಾರ್ನಿಂಗ್. ಇದು ಥರ್ಸ್ಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ವೆಲ್ಕಮ್ ಟು ಡೇ 10 ಆಫ್ ಮೈ ಹೊಸ ಜರ್ನಿ. ನಮ್ಮ ಆಲೋಚನೆಗಳು ಹೇಗಿರುತ್ತೆ ಹಾಗೆ ನಮ್ಮ ದಿನ ಕೂಡ ಇರುತ್ತೆ. ಸೊ ಇವತ್ತು ಮನೆಯಿಂದನೇ ಮೈಂಡ್ ಸೆಟ್ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ. ಇವತ್ತು ಕಂಪ್ಲೀಟ್ ಡೇ ಪಾಸಿಟಿವಿಟಿ ತುಂಬಿರಬೇಕು, ನಾನು ಹ್ಯಾಪಿಯಾಗಿ ಇರಬೇಕು ಅಂತ. ಅದಕ್ಕೆ ಫಸ್ಟ್ ಸಾಥ್ ಕೊಟ್ಟಿದ್ದು ಮ್ಯೂಸಿಕ್. ಕೆಲವೊಂದು ಬಾರಿ ನಮ್ಮ ಮೂಡ್ ತಕ್ಕಾಗೆ ಮ್ಯೂಸಿಕ್ ಹೇಳ್ತೀವಿ, ಇನ್ನ ಕೆಲವು ಬಾರಿ ಮ್ಯೂಸಿಕ್ ತಕ್ಕ ಹಾಗೆ ನಮ್ಮ ಮೂಡ್ ಕೂಡ ಬದಲಾಗುತ್ತೆ. ಇವತ್ತು ಆಫೀಸ್ ಅಲ್ಲಿ ನಾನ್ ಕಲ್ತಿದ್ದ ಹೊಸ ವಿಷಯ, DSC ನ ಹೇಗ್ ಯೂಸ್ ಮಾಡೋದು, ಹೇಗ್ ಅಪ್ಲೈ ಮಾಡೋದು ಅಂತ. ಹಾಗೆ ಊಟಕ್ಕೆ ಲಂಚ್ ಬಾಕ್ಸ್ ತಗೊಂಡು ನಮ್ಮ ಮಾವ ಬಂದಿದ್ರು. ಊಟಕ್ಕೆ ನನ್ಗೋಸ್ಕರ ನಮ್ಮ ಅಜ್ಜಿ ವಾಂಗಿಬಾತ್ ಹಾಗೆ ನವಿಲ್ ಕೋಸ್ ಪಲ್ಯ ಮಾಡಿ ಕಳ್ಸಿದ್ರು. ಊಟ ಆದ್ಮೇಲೆ ನನ್ನ ಲ್ಯಾಪ್ಟಾಪ್ ಪ್ರಾಬ್ಲಮ್ ಆಗಿತ್ತು ಅಂತ ಸುಮ್ನೆ ಕೂತಿದ್ದೆ. ನನ್ನ ಸೀನಿಯರ್ ಒಬ್ರು ಕ್ಲೈಂಟ್ಸ್ ಪೇಪರ್ಗೆ ಸೀಲ್ ಮಾಡೋದಿಕ್ಕೆ ಅಂತ ಕೊಟ್ಟಿದ್ರು. ನಾ ಈ ಆಫೀಸ್ ಜಾಯ್ನ್ ಆಗಿ ಹತ್ತತ್ರ 2 ವೀಕ್ಸ್ ಆಗಿದೆ. ಇಲ್ಲಿವರೆಗೂ 4 ಬಾರಿ ಲ್ಯಾಪ್ಟಾಪ್ ಚೇಂಜ್ ಮಾಡಿದೀನಿ. ಪಾಪ ಯೋಗಿ ಸರ್ಗೂ ತುಂಬಾನೇ ಕಾಟ ಕೊಟ್ಟಿದ್ದೀನಿ. ಹಾಗೆ ಇವತ್ತು ಕೂಡ ಪ್ರೆಸೆಂಟೇಷನ್ ಇತ್ತು. ಪ್ರೆಸೆಂಟೇಷನ್ ಟೈಮ್ ಅಲ್ಲಿ ಟೀ ಕೂಡ ಬಂತು. ಅಂಡ್ ನಮ್ಮ ಸೀನಿಯರ್ಸ್ ತುಂಬಾ ಚೆನ್ನಾಗಿ ಹೋಮ್ ವರ್ಕ್ ಮಾಡ್ಕೊಂಡು ಬಂದು ಪ್ರಿಪೇರ್ ಆಗಿ ನಮಗೆ ವಿಷಯಗಳನ್ನ ತಿಳಿಸ್ಕೊಟ್ರು. 4 ಗಂಟೆಗೆ ಸ್ಟಾರ್ಟ್ ಆಗಿದಂತ ಸೆಷನ್ ಮುಗ್ದಿದ್ದು 6:30ಗೆ. ಅಂಡ್ ನಾವೆಲ್ಲರೂ ಪಂಚೌಟ್ ಆಗೋ ಟೈಮ್. ನಾನು ಕೂಡ ಮನೆ ಕಡೆಗೆ ಹೊರಟೆ ಮೆಟ್ರೋ ಹಿಡ್ಕೊಂಡು. ಅಂಡ್ ಮಹಾಲಕ್ಷ್ಮಿ ಮೆಟ್ರೋ ಅಲ್ಲಿ ನಮ್ಮ ಮಾವ ಬಂದು ವೇಟ್ ಮಾಡ್ತಾ ಇದ್ರು. ನನ್ನ ಅವರು ಕರ್ಕೊಂಡೋಗಿದ್ದು ವಡಪಾವ್ ತಿನ್ನೋದಿಕ್ಕೆ ಅಂತ. ಇವತ್ತಿಗೆ ಇಷ್ಟೇ, ಮತ್ತೆ ಮುಂದೆ ಸಿಗೋಣ. ಅಲ್ಲಿ ತನಕ ನೀವು ಒತ್ತನೇ ಇರಿ. ಟಾಟಾ ಬಾಯ್.